ಜನತೆಗೆ ನಿಮಗೆ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು. ಎಲ್ಲ ಜನರಲ್ಲಿ ಒಂದು ಮನವಿ ಇದೆ, ಏನಂತಂದರೆ ನಮ್ಮ ನಡೆಗೆ ನಿಮ್ಮೂರಿನ ಕಡೆಗೆ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಾಳೆ ನಮ್ಮ ತಾಲೂಕು ಆಡಳಿತ ದಂಡು ಏನು ಎಲ್ಲ ತಾಲೂಕು ಆಡಳಿತ ಮತ್ತು ಅಧಿಕಾರಿಗಳ ದಂಡು ನಿಮ್ಮೂರಿಗೆ ಬರ್ತಾಯಿದ್ದೀವಿ. ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಹಾಗೂ ತಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ ನಾವು ಬರ್ತೀವಿ. ಸಾಕಷ್ಟು ಫಲಾನುಭವಿಗಳಿಗೆ ಅಲ್ಲೇ ಸ್ಪಾಟಲ್ಲಿ ಹಕ್ಕುಪತ್ರ ಕೊಡ್ತಕ್ಕಂಥ ವಿಚಾರವನ್ನು ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ ಏನು PUC ಮತ್ತು SLCಯಲ್ಲಿ ದೊಡ್ಡ ಮಟ್ಟಕ್ಕೆ ಏನು ನಮ್ಮ ಮಕ್ಕಳು ದೊಡ್ಡ ಮಟ್ಟಕ್ಕೆ ಉತ್ತೀರ್ಣ ಆಗಿದ್ದಾರೆ, ಅವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ಅದೇ ಪಂಚಾಯತಿಯಲ್ಲಿ ಆ ಮಕ್ಕಳಿಗೆ ಇಟ್ಕೊತಾ ಇದ್ದೀವಿ. ಅದರಿಂದ ನಾನು ಮತ್ತು ನಮ್ಮ ತಾಲೂಕು ಆಡಳಿತ ವರ್ಗ ಇಡೀ ನನ್ನ ಕುಟುಂಬ ನಿಮ್ಮೂರಿಗೆ ಬರ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 10:30ಕ್ಕೆ ತಿಮ್ರಾತಳ್ಳಿ ಪಂಚಾಯತಿಯಲ್ಲಿ ನಾವು ಸೇರ್ತಾ ಇದ್ದೀವಿ. ಅದಾದ್ಮೇಲೆ 3 ಗಂಟೆಗೆ ಮನ್ನಾಕಳ್ಳಿ ಪಂಚಾಯತ್ ಸೇರ್ತಾ ಇದ್ದೀವಿ. ಈಗಾಗಲೇ ನಾವೊಂದು ಏನು ಈ 3-4 ತಿಂಗಳು ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ. ಈ ಪ್ರವಾಸವನ್ನು ಯಶಸ್ವಿಗೊಳಿಸಬೇಕು. ನಮ್ಗೆ ಏನೇ ಬಂದಿರಲಿ ಬರದೇ ಇರಲಿ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನಿಮ್ಗೆ ಏನು ಬೇಕಾದರೆ ದಯವಿಟ್ಟು ಬಂದು ನಾವು ನಮ್ಮನ್ನು ಅರ್ಜಿ ಕೊಡೋ ಮುಖಾಂತರವಾಗಿ ತಮ್ಮ ಮೀಟ್ ಮಾಡಬೇಕಂತ ಕೇಳ್ಕೊತಾ ಇಡೀ ನಮ್ಮ ತಾಲೂಕು ಆಡಳಿತ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಕೂಡ ತಮ್ಮ ಮುಂದೆ ಬರ್ತಾ ಇದ್ವಿ. ದಯವಿಟ್ಟು ಈ ಕಾರ್ಯಕ್ರಮವನ್ನು ಸಕ್ಸಸ್ಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಎಲ್ಲ ತಾಲೂಕು ಇದೇ ಡೇಟ್ ಇರುತ್ತೆ ಎಲ್ಲ ಅಂದರೆ ನಾಳೆ ಒಂದು ತಿಮ್ರಾತಳ್ಳಿ ಪಂಚಾಯತಿ, ಮಲ್ನಾಕಳ್ಳಿ ಪಂಚಾಯತಿ ಹಾಗೂ ನಾಳಿದ್ದು ಬಂದು ದೂಲಪಲ್ಲಿ ಮತ್ತು ತಾಲೂರು ಪಂಚಾಯತಿ, ಇಡೀ 3 ತಿಂಗಳಲ್ಲಿ ಇಡೀ ಪಂಚಾಯತಿ 30 ಪಂಚಾಯತಿಗಳನ್ನು ಪ್ರವಾಸವನ್ನು ಕೈಗೊಂಡು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಅವ್ರಿಗೆ ಮನೆಗೆ ತಲುಪಿಸಿ ಅವರಿರ್ತಕ್ಕಂಥ ಏನು ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲೇ ಸ್ಪಾಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ಇದನ್ನು ಜನ ಮತ್ತು ನನ್ನ ಪ್ರೀತಿ ಎಲ್ಲ ನಾಯಕರು ಕೂಡ ಇದನ್ನು ಯೂಸ್ ಮಾಡ್ಕೋಬೇಕು, ಸಕ್ಸಸ್ ಮಾಡಬೇಕು ಅಂತ ಕೇಳ್ತೇನೆ. ಕಂಟಿನ್ಯೂ ನಡೆಯುತ್ತೆ, ಕಂಟಿನ್ಯೂ ಕ್ಲೋಸ್ ಮಾಡ್ತಾರೆ. ಇದಾದ್ಮೇಲೆ ನಾನು ನನ್ನ ಭೇಟಿ ಮನೆ ಭೇಟಿ ಅಂತ ಅಂದ್ಬಿಟ್ಟು ಅದರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಪಂಚಾಯತಿ ಆದಮೇಲೆ ನೆಕ್ಸ್ಟ್ 3 ತಿಂಗಳಾದ್ಮೇಲೆ ನಾನು ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಇದು ಅಫಿಷಿಯಲಿ ಪ್ರೋಗ್ರಾಮ್. ಇದು ಎಲ್ಲ ಅಧಿಕಾರಿ ವರ್ಗ ನಿಮ್ಮ ಮನೆಗೆ ಬರ್ತೇವೆ, ನಿಮ್ಮೂರಿಗೆ ಬರ್ತಿದ್ವಿ. ನಾವು ಅಲ್ಲೇ ತಿಂಡಿ ಮಾಡ್ತೀವಿ, ಅಲ್ಲೇ ಊಟ ಮಾಡ್ತೀವಿ, ಸಾಯಂಕಾಲ ಸ್ನಾಕ್ಸ್ ತಿಂದು ನಿಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಟೈಮ್ ಕೊಟ್ಟು ಅಲ್ಲಿಂದ ನಾವು ಬರ್ತಾ ಇದ್ವಿ. ನಾಳೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ತಾವೆಲ್ಲ ಸ್ಪಂದಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕಂತ ಮುಳಬಾಗಿಲು ತಾಲೂಕಿನ ಸಮಸ್ತ ನಮ್ಮ ಜನರಲ್ಲಿ ಹಾಗೂ ನಾಗರಿಕರನ್ನು ನಾನು ಕೇಳ್ಕೊಳ್ತೇವೆ.